ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಒಂದಷ್ಟು ಸಿನಿಮಾಗಳು ಸೋಲನ್ನು ಕಂಡಿವೆ, ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟದ ಗೆಲುವನ್ನು ಕಾಣದೆ ಸೋಲನ್ನು ಕಾಣದೆ ತಟಸ್ಥವಾಗಿ ಇರುವಂಥ ಸಿನಿಮಾಗಳು ಕೂಡ ಬಂದಿವೆ. ಹಾಗೆ ನೋಡಿದರೆ ಅದೆಷ್ಟೋ ಸಿನಿಮಾಗಳು ಗೆಲ್ತವೆ ಅಂತ ಅಂದ್ಕೊಂಡ್ರೆ ಅವು ಸೋಲನ್ನು ಅನುಭವಿಸಿದ್ದು ಉಂಟು. ಒಂದಷ್ಟು ಸಿನಿಮಾಗಳು ನಿರೀಕ್ಷೆ ಇಲ್ಲದಂಗೆ ರಿಲೀಸ್ ಆದರೂ ಕೂಡ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿ ದೊಡ್ಡ ಗೆಲುವನ್ನು ಪಡೆದಿರತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಸಿನಿಮಾಗಳು ಸಾಕಷ್ಟು ಕಣ್ಮುಂದೆ ಹಾದು ಹೋಗ್ತವೆ. ಸದ್ಯಕ್ಕೆ ಶಾಂತಿ ಕ್ರಾಂತಿ ಸಿನಿಮಾದ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಯಾಕೆ ಈ ಶಾಂತಿ ಕ್ರಾಂತಿ ಈಗ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ, ಶಾಂತಿ ಕ್ರಾಂತಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಂಥ ಸಿನಿಮಾ ಇದು. ಯಾಕಂದರೆ ಏಕಕಾಲಕ್ಕೆ 3 ಲ್ಯಾಂಗ್ವೇಜಲ್ಲಿ ತಯಾರಾದಂಥ ಸಿನಿಮಾ ಎಂಬ ಹೆಗ್ಗಳಿಕೆ ಈ ಸಿನಿಮಾ ಆಗಿದೆ. ರವಿಚಂದ್ರನ್ ಸಿನಿಮಾ ಅಂದ್ರೆ ಹಾಗೆ. ಯಾಕಂದರೆ ರವಿಚಂದ್ರನ್ ಯಾವುದೇ ಸಿನಿಮಾ ಮಾಡಲಿ ಅಲ್ಲಿ ಅದ್ಧೂರಿತನ ಇರುತ್ತೆ, ಮೇಕಿಂಗಿಗೆ ಹೆಚ್ಚಾಗಿ ಹೊತ್ತು ಕೊಡ್ತಾರೆ, ದುಡ್ಡಿಗೆ ಬೆಲೆ ಕೊಡಲ್ಲ. ಸೊ ಇಡೀ ಸ್ಕ್ರೀನ್ ಮುಂದೆ ಹಬ್ಬದ ಊಟನೇ ಅಲ್ಲಿರುವಂತೆ ನೋಡ್ಕೊಳ್ತಾರೆ. ಅದು ರವಿಚಂದ್ರನ್ ಶೈಲಿಯ ಸಿನಿಮಾ. ಅವರ ನಿರ್ಮಾಣ ಮತ್ತು ನಿರ್ದೇಶನದ ಸಿನಿಮಾಗಳಲ್ಲಿ ಸೊ ಯಾವುದೇ ರೀತಿಯ ಕೊರತೆ ಇರದಂತೆ ಮಾಡ್ತಾರೆ. ಅದು ರವಿಚಂದ್ರನ್ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದಾಗ ಆ ಸಿನಿಮಾ ದೊಡ್ಡ ಗೆಲುವನ್ನು ಪಡೆಯುತ್ತೆ ಅಂತ ಅಂದ್ಕೊಂಡ್ರು ಭಾಳಷ್ಟು ಜನ. ಆದರೆ ಆ ಸಿನಿಮಾ ದೊಡ್ಡ ಮಟ್ಟದ ಸೋಲನ್ನು ಅನುಭವಿಸುತ್ತೆ. ಸೊ ಆದರೆ ರವಿಚಂದ್ರನ್ ಮಾತ್ರ ಧೃತಿಗೆಡಲ್ಲ. ರವಿಚಂದ್ರನ್ ಆ ಸಿನಿಮಾ ಮಾಡುವ ಮೊದಲು ಸಾಕಷ್ಟು ಚರ್ಚೆಗಳು ನಡೆದಿದ್ದು. ಆರಂಭದಲ್ಲಿ ಮಾಡುವಾಗ ರವಿಚಂದ್ರನ್ ಆ ಸಿನಿಮಾ ಬಜೆಟ್ ಜಾಸ್ತಿ ಆಗ್ತಾ ಇದ್ದಂಗೆ ಈ ಸಿನಿಮಾನ ನಿಲ್ಲಿಸ್ಬಿಡೋಣ ಅಂಥೇಳಿ ಕೂಡ ಅಂದ್ಕೊಳ್ತಾರೆ. ಆದರೆ ಅವರ ತಂದೆ ಅವರ ಎದುರಿಗೆ ಯಾವುದೇ ಮಾತಾಡಲಿಲ್ಲ. ಸಿನಿಮಾ ನಿನ್ನ ಭರವಸೆ, ನಿನ್ನ ಕನಸು, ನೀನು ಮಾಡು, ಅದೆಷ್ಟಾದರೂ ಖರ್ಚಾಗಲಿ ನಾನಿದ್ದೇನೆ ಅನ್ನೋ ಭರವಸೆ ಕೊಡ್ತಾರೆ. ಮತ್ತೆ ಆ ಸಿನಿಮಾನ ಶುರು ಮಾಡ್ತಾರೆ. ಅದೇ ಶಾಂತಿ ಕ್ರಾಂತಿ ಹೆಚ್ಚು ಕಮ್ಮಿ 4 ಸಿನಿಮಾ ಆಗುವಷ್ಟು ಮಟ್ಟಕ್ಕೆ ಮಾಡಿದ್ದು. ಅಂದರೆ ಕನ್ನಡ, ತೆಲುಗು, ತಮಿಳ್ ಹಾಗೂ ಹಿಂದಿ. ಸೊ 3 ಸ್ಟಾರ್ಗಳು ಶಾಂತಿ ಕ್ರಾಂತಿನಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ. ತಮಿಳ್ ಸಿನಿಮಾ ಅಲ್ಲಿ ರಜನಿಕಾಂತ್ ಇರ್ತಾರೆ. ತೆಲುಗು ಸಿನಿಮಾ ಅಂದಾಗ ಅಲ್ಲಿ ನಾಗಾರ್ಜುನ್, ಆಗಿನ ಕಾಲದ ಸೂಪರ್ ಸ್ಟಾರ್ ಇವರಿಬ್ಬರು ಕೂಡ. ಅವ್ರನ್ನ ಕರ್ಕೊಂಡು ಬಂದು ಕನ್ನಡದಲ್ಲಿ ಮಾಡೋದಿದೆಯಲ್ಲ, ಆಗಿನದ್ದು ದೊಡ್ಡ ಹರಸಾಹಸ ಅಂತಲೇ ಹೇಳ್ಬೋದು. ಸೊ ಆ ಸಿನಿಮಾ ದೊಡ್ಡ ಮಟ್ಟಕ್ಕೇನೋ ಆಯಿತು, ದೊಡ್ಡ ಬಜೆಟ್ ಸಿನಿಮಾ ಕೂಡ ಆಯಿತು. ಆದರೆ ಆ ಸಿನಿಮಾ ಯಾಕೆ ಕ್ಲಿಕ್ ಆಗಲಿಲ್ಲ, ಆ ಸೋಲಿಗೆ ಕಾರಣ ಏನು ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಚರ್ಚೆಗೆ ಬಂದವು. ಇಷ್ಟೇ, ಶಾಂತಿ ಕ್ರಾಂತಿ ಸಿನಿಮಾ ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ, ಅಂದರೆ ಆಗಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿದಂಥ ಸಿನಿಮಾ ಅದು. 3 ಸ್ಟಾರ್ಸ್ಗಳು ಮಾಡಿದಂಥ ಸಿನಿಮಾ ಅಂದರೆ ಕೇಳಬೇಕಾ, ದೊಡ್ಡ ಬಜೆಟ್ಟು. ಅದರಲ್ಲೂ ನೀವು ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಅಷ್ಟೊಂದು ಜನ ಆರ್ಟಿಸ್ಟು, ಜೂನಿಯರ್ ಆರ್ಟಿಸ್ಟು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಒಂದೇ ಸೂರಿನಡಿ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಬಿಗ್ ಸವಾಲು ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ ಈ ಸಿನಿಮಾ ಶ್ರಮ ಸಾಕಷ್ಟು ಇತ್ತು. ಬರೀ ರವಿಚಂದ್ರನ್ ಮಾತ್ರ ಅಲ್ಲ, ಆ ಸಿನಿಮಾದ ಹಿಂದೆ ಯಾರೆಲ್ಲ ಟೆಕ್ನಿಷಿಯನ್ಸ್ ಇದ್ದರು ಅವರ ಶ್ರಮ ಕೂಡ ಇದಿತ್ತು. ಒಂದೇ ಸೆಟ್ನಲ್ಲಿ ಸಿನಿಮಾ ಶೂಟಿಂಗ್ ಆಗಿತ್ತು. ಅದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಆಗಿನ ಕಾಲಕ್ಕೆ ಸುಮಾರು 45ರಿಂದ 50 ಎಕರೆ ಜಾಗದಲ್ಲಿ ಸೆಟ್ ಹಾಕಿಬಿಟ್ಟು ಸಿನಿಮಾನ ಶೂಟ್ ಮಾಡಿದ್ರಂತೆ. ಅದರಲ್ಲೂ ಇಡೀ MG ರೋಡ್ನ ರೀಕ್ರಿಯೇಟ್ ಮಾಡಿದ್ರು ಅನ್ನೋದು ಕೂಡ ನೀವು ಗಮನಿಸಲೇಬೇಕು. ಹಾಗಾಗಿ ಈ ಸಿನಿಮಾ ತುಂಬ ಚರ್ಚೆಗೆ ಒಳಪಟ್ಟಿತ್ತು. ಸಿನಿಮಾದಲ್ಲಿ ಸಾಕಷ್ಟು ವಿಶೇಷತೆಗಳು ಕೂಡ ಇದ್ದವು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟನ್ನು ನೀವು ನೋಡಿರ್ತೀರಿ. ಕ್ಲೈಮ್ಯಾಕ್ಸ್ ಚಿತ್ರೀಕರಣದಲ್ಲಿ ಹೆಚ್ಚು ಕಮ್ಮಿ 24 ಕ್ಯಾಮರಾಗಳನ್ನು ಬಳಸಿದ್ರಂತೆ. ಸೊ ಇದು ವಿಶೇಷ ಅಲ್ಲದೆ ಇನ್ನೇನು. ಇವತ್ತು ಈಗಿನ ಕಾಲಘಟ್ಟದಲ್ಲಿ, ಈಗಿನ ಸಿನಿಮಾ ಶೈಲಿಯಲ್ಲಿ 25-30 ಕ್ಯಾಮ್ರಾಗಳನ್ನು ಬಳಸ್ತಾರೆ. ಆದರೆ ಆಗ ರೀಲ್ಸ್ ಇತ್ತು, 25 ಕ್ಯಾಮ್ರಾಗಳನ್ನು ಇಟ್ಟು ಶೂಟ್ ಮಾಡೋದಂದರೆ ಏನು. ಸೊ ಇದು ಒಂದಷ್ಟು ಸಿನಿಮಾ ಪಂಡಿತರು ಹೇಳುವಂಥ ಮಾತು. ಇವ್ಯಾವು ಅಂತ್ಯಕಂತೆಗಳಂತೂ ಅಲ್ಲ, ಊಹಾಪೋಹ ಕೂಡ ಅಲ್ಲ. ಆದರೆ ಶಾಕಿಂಗ್ ಫ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದು ಏನು ಅಂದರೆ,
ಒಂದಷ್ಟು ನೀವು ಇಮೇಜ್ ಮಾಡ್ಕೋಬೇಕು. ಯಾಕಂದರೆ ಈ ಸಿನಿಮಾ ಹೇಗೆಲ್ಲ ಮಾಡಿದ್ರು ಅನ್ನೋದಿದೆಯಲ್ಲ, ಅದೇ ದೊಡ್ಡ ಒಂದು ಥ್ರಿಲ್ಲಿಂಗ್ ಅಂಶ ಅಂತಲೇ ಹೇಳ್ಬೋದು. ಒಂದು 3-4 ಚಿತ್ರರಂಗನೂ ಕೂಡ ಒಂದೇ ಸಿನಿಮಾದಲ್ಲಿ ಕರ್ಕೊಂಬಂದು ಅದು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ನೆಲದಲ್ಲಿ ಮಾಡೋದಿದೆಯಲ್ಲ, ಅದು ರವಿಚಂದ್ರನಿಗೆ ಇರ್ತಕ್ಕಂಥ ತಾಕತ್ತು. ಆಗ ದೊಡ್ಡ ದೊಡ್ಡ ಸ್ಟಾರ್ಗಳು ಬಿಡುವಿಲ್ಲದಂಥ ಸಮಯದಲ್ಲೂ ಕೂಡ ಅವ್ರನ್ನ ಕರ್ಕೊಂಡು ಬಂದು ಈ ಸಿನಿಮಾ ಮಾಡುವಂಥ ಒಂದು ದಮ್ಮಿದ್ದದ್ದು ನಮ್ಮ ಕನ್ನಡದ ಸ್ಟಾರ್ ನಟ ರವಿಚಂದ್ರನ್ ಅವರಿಗೆ ಮಾತ್ರ. ಇನ್ನು ಇಂತಹ ದೊಡ್ಡ ಸಿನಿಮಾ ಯಾಕೆ ಸೋಲ್ತಪ್ಪ, ಯಾಕೆ, ಏನು ಕಾರಣ ಅನ್ನೋದು ಕೂಡ ಇದರಲ್ಲಿದೆ. ಪ್ರಮುಖವಾಗಿ ಆ ಸಿನಿಮಾದ ಬಜೆಟು ಅನ್ನೋದು ಮುನ್ನೆಲೆ ಬರುತ್ತೆ. ಈ ಸಿನಿಮಾ ಆಗಲೇ ಹೇಳುವಂತೆ ಒಂದು ಮಾಹಿತಿಯ ಪ್ರಕಾರ ಅಥವಾ ಗೂಗಲ್ ಮಾಹಿತಿಯ ಪ್ರಕಾರನೇ 8-10 ಕೋಟಿ ಈ ಸಿನಿಮಾಗೆ ಬಜೆಟ್ ಆಗಿತ್ತು ಅಂತ. ನಿಜಕ್ಕೂ ಅಷ್ಟಾಗಿತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ಅಷ್ಟು ಆಗಿತ್ತು ಅನ್ನೋದು. ಅಂದರೆ ಆ ಕಾಲಕ್ಕೆ ಅದು 8-10 ಕೋಟಿ ಅಂದರೆ ಈಗಿನ ಕಾಲಕ್ಕೆ 50-70 ಕೋಟಿ 80 ಕೋಟಿ ಅಥವಾ 100 ಕೋಟಿಯ ಸಿನಿಮಾ ಈಗಿನ ಕಾಲಕ್ಕೆ ಅನ್ನೋದು. ನೋಡಿ, ಆ ಕಾಲದಲ್ಲೇ ರವಿಚಂದ್ರನ್ ಪ್ಯಾನ್ ಇಂಡಿಯಾ ಲೆವೆಲಿಗೆ ಸಿನಿಮಾ ಮಾಡಿದಂಥವ್ರು. ಈಗ ಪ್ಯಾನ್ ಇಂಡಿಯಾ ಅಂತ ಎಲ್ಲರೂ ಒದ್ದಾಡ್ತಾರೆ. ರವಿಚಂದ್ರನ್ 1991ನಲ್ಲೇ ಇಂತಹ ಒಂದು ಸಿನಿಮಾವನ್ನು ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದರು. ಅಷ್ಟೇ ಅಲ್ಲ, ರವಿಚಂದ್ರನ್ ಈ ಸಿನಿಮಾವನ್ನು ತುಂಬ ಪ್ರೀತಿಯಿಂದ, ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದ್ರು. ಆದರೆ ಈ ಸಿನಿಮಾ ದೊಡ್ಡ ಮಟ್ಟದ ಸೋಲನ್ನು ಕಾಣ್ತು. ಹೆಚ್ಚು ಕಮ್ಮಿ ಈ ಸಿನಿಮಾದ ಹೊಡೆತ ಎಲ್ಲಿತ್ತು ಅಂದರೆ, ರವಿಚಂದ್ರನ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾ ಹೋಗ್ತಾರೆ, ಶಾಂತಿ ಕ್ರಾಂತಿಯ ಸೋಲು, ಆ ಸಿನಿಮಾದ ಚಿತ್ರೀಕರಣಕ್ಕೆ ಹಾಕಿದ್ದ ಬಜೆಟ್ಟು ಎಲ್ಲವನ್ನು ಸೇರಿಸಿದರೆ 15 ವರ್ಷಗಳ ಕಾಲ ಆ ಸಿನಿಮಾದ ಸಾಲವನ್ನು ತೀರಿಸಲಿಕ್ಕೆ ಸಮಯವನ್ನು ತೆಗೆದುಕೊಂಡ್ರಂತೆ. ಇಡೀ ಜೀವಮಾನದ ಅಷ್ಟು ಕೆಲಸ ಶ್ರಮವನ್ನು ಈ ಸಿನಿಮಾಕ್ಕಾಗಿಯೇ ಹಡ ಇಟ್ಟಿದ್ರು ಅನ್ನೋದಿದೆಯಲ್ಲ, ಅದು ಬಹಳ ಬೇಸರದ ಸಂಗತಿ. ಆದರೆ ಯಾವತ್ತೂ ಕೂಡ ರವಿಚಂದ್ರನ್ ಬೇಸರವನ್ನು ಹೊರಹಾಕಲಿಲ್ಲ. ಒಂದೇ ಒಂದು ಸಣ್ಣ ನೋವು ಅವ್ರಿಗೇನಿತ್ತು ಅಂದರೆ, ಇಂತಹ ಸಿನಿಮಾ ಕೊಟ್ಟೆ ಜನ ನೋಡಲಿಲ್ಲ ಅನ್ನೋದು ಅವ್ರಿಗೆ ಬೇಸರ ಅಲ್ಲ, ಇಂತಹ ಸಿನಿಮಾವನ್ನು ಕೊಟ್ಟರೂ ಕೂಡ ಜನರನ್ನ ಮೆಚ್ಚಿಸ್ಲಿಕ್ಕಾಗಲಿಲ್ವಲ್ಲ ನಾನು ಅನ್ನೋ ಬೇಸರ ಅವರಿಗಾಗಿತ್ತು. ಜನ ಬರಲಿಲ್ಲ, ಜನ ನೋಡಲಿಲ್ಲ ಅನ್ನೋ ಬೇಸರ ಅವ್ರಿಗೆ ಇರಲಿಲ್ಲ. ಆದರೆ ನಾನು ಪ್ರೇಕ್ಷಕರನ್ನ ಮೆಚ್ಚಿಸ್ಲಿಲ್ಲವಲ್ಲ, ಏನು ಕೊರತೆ ಇತ್ತು ನನ್ನಲ್ಲಿ ಅನ್ನೋ ಪ್ರಶ್ನೆ ಅವರಲ್ಲೇ ಬಂದಿತ್ತಂತೆ. ಸೆಪ್ಟೆಂಬರ್ 19, 1999ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಮಯದಲ್ಲಿ ನೀವು ಲೆಕ್ಕ ಹಾಕಿ ಟಿಕೆಟ್ ಬೆಲೆ ಕೇವಲ 5-15 ರೂಪಾಯಿ ಮಾತ್ರ ಇತ್ತು. ಆದರೆ ಅಷ್ಟೊಂದು ದೊಡ್ಡ ಬಜೆಟ್ ಹಾಕಿದ್ದರಿಂದ ಸಿನಿಮಾ ರಿಕವರಿ ಆಗಬೇಕು ಅಂತಂದರೆ ಹೆಚ್ಚು ಕಮ್ಮಿ ಡಬಲ್ ಆಗಲೇಬೇಕಿತ್ತು. ಯಾಕಂದರೆ ಅಷ್ಟೊಂದು ಕೋಟಿ ಹಾಕಿದಾಗ ಅದರ ಬಡ್ಡಿ ಇರುತ್ತೆ, ಇನ್ನೊಂದು ಇರುತ್ತೆ, ಆ ಸಮಯ ಇರುತ್ತೆ, ಅಷ್ಟು ವರ್ಷಗಳ ಕಾಲ ಎಫರ್ಟು, ಅದನ್ನೆಲ್ಲ ಲೆಕ್ಕ ಹಾಕಿದರೆ ಡಬಲ್ ಬರಬೇಕು. ಆದರೆ ಇಷ್ಟು ಟಿಕೆಟಲ್ಲಿ ದರದಲ್ಲಿ ಅಷ್ಟೊಂದು ದುಡ್ಡು ರಿಕವರಿ ಹೇಗೆ ಮಾಡಬೇಕು, ಆಗಲಿಲ್ಲ. ಹಾಗಾಗಿ ಆ ಸಿನಿಮಾ ರಿಕವರಿ ಆಗದಲೇ ಸೋಲನ್ನು ಅನುಭವಿಸ್ಬೇಕಾಯಿತು. ಮುಖ್ಯವಾಗಿ ಇಲ್ಲಿ ಒಂದು ಪಾಯಿಂಟನ್ನು ಗಮನಿಸಲೇಬೇಕು. ಆಗಿನ ಕಾಲದ ಜನರಿಗೆ ರವಿಚಂದ್ರನ್ ಅವರ ಆ ಸಿನಿಮಾ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಅವರ ಆ ಕಾನ್ಸೆಪ್ಟು ಅರ್ಥ ಆಗಲಿಲ್ಲ. ಹಾಗಾಗಿ ಆ ಸಿನಿಮಾ ಸೋಲಿಗೆ ಕಾರಣ ಆಯಿತು ಅನ್ನೋದು ಕೂಡ ಒಂದಷ್ಟು ಸಿನಿಮಾ ಪಂಡಿತರ ಲೆಕ್ಕಾಚಾರ. ಅದೇನಿರಲಿ, ಆ ಚಿತ್ರ ಒಂದು ವೇಳೆ ಆಗ ಏನಾದರೂ ಸಕ್ಸಸ್ ಕಂಡಿದ್ದರೆ ಬಹುಶಃ ಈಗಿನ ಏನು ಪ್ಯಾನ್ ಇಂಡಿಯಾ ಮಟ್ಟದ ದೊಡ್ಡ ದೊಡ್ಡ ಸಿನಿಮಾಗಳ ಹೆಸರನ್ನು ಹೇಳ್ತೀವಿ, ಆ ಮಟ್ಟಿನ ಕಲೆಕ್ಷನ್ ಏನು ಆಗಿತ್ತು ಅದನ್ನು ಕೇಳಿದ್ವಿ. ಸೊ ಆಗಲೇ ರವಿಚಂದ್ರನ್ ಶಾಂತಿ ಕ್ರಾಂತಿ ಮೂಲಕ ಅಂತಹ ಗಳಿಕೆಯನ್ನು ಕಾಣ್ತಾಯಿದ್ರು, ಅಂತಹ ದೊಡ್ಡ ಯಶಸ್ಸನ್ನು ಕಾಣ್ತಾಯಿದ್ರು. ಆಗ ಇಂಡಸ್ಟ್ರಿಯ ಲೆವೆಲ್ ಇನ್ನೂ ಬೇರೆ ಲೆವೆಲಿಗೆ ಹೋಗ್ತಾಯಿತ್ತು. ಬರೀ ಕನ್ನಡ ಚಿತ್ರರಂಗ ಒಂದಷ್ಟು ಸ್ಟಾರ್ಗಳ ಮೂಲಕ ಆಗ ಬೇರೆ ಚಿತ್ರರಂಗಗಳು ಕೂಡ ತಿರುಗಿ ನೋಡುವಂಥ ಚಿತ್ರಗಳನ್ನು ಕೊಟ್ಟಿದ್ದುಂಟು, ಈಗಲೂ ಕೂಡ ಇದೆ. ಆದರೆ ಈಗ ಬರ್ತಿರತಕ್ಕಂಥ ಸಿನಿಮಾಗಳ ಹೋಲಿಕೆ ಮಾಡಿದ್ರೆ ಹಿಂದೆ ಇರ್ತಕ್ಕಂಥ ಬಂದಂಥ ದೊಡ್ಡ ದೊಡ್ಡ ಸಕ್ಸಸ್ ಸಿನಿಮಾಗಳು ಕೂಡ ಬೇರೆ ಚಿತ್ರರಂಗದಲ್ಲೂ ಕೂಡ ಈ ಕಡೆ ತಿರುಗಿ ನೋಡಿದ್ದುಂಟು. ಅಂತಹ ಬೇರೆ ಭಾಷೆಯ ಬೇರೆ ಭಾಷಿಗರು ಕೂಡ ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಆದಂಥವರಲ್ಲಿ ರವಿಚಂದ್ರನ್ ಕೂಡ ಒಬ್ಬರು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ಈ ಸಿನಿಮಾ ಈಗ ಮುನ್ನೆಲೆಗೆ ಬರ್ತಾಯಿದೆ. ಇದರ ಹೆಸರು ಯಾಕೆಂದರೆ ರಿಲೀಸ್ ಮಾಡಬೇಕು ಅಂತ ಎಲ್ಲ ಕಡೆ ಒಂದು ವಾದ. ಶಾಂತಿ ಕ್ರಾಂತಿ ಒಂದು ದೊಡ್ಡ ಸಿನಿಮಾ, ಈ ಸಿನಿಮಾ ರಿಲೀಸ್ ಆಗಬೇಕು. ಇದ್ದಕ್ಕಿದ್ದಂಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಹೇಗೆ
ಆ ಸಿನಿಮಾದ ಒಂದಷ್ಟು ಹಾಡುಗಳು, ಆ ಸಿನಿಮಾದ ಒಂದಷ್ಟು ಕಾನ್ಸೆಪ್ಟ್. ಹಾಗಾಗಿ ಈ ಸಿನಿಮಾ ಆಗ ದೊಡ್ಡ ಮಟ್ಟದ ಸೋಲನ್ನು ಕಾಣ್ತು, ಈಗ ದೊಡ್ಡ ಮಟ್ಟದ ಗೆಲುವು ಆಗುತ್ತೆ, ಈಗ ಬರಬೇಕು ಅನ್ನೋದು ಒಂದು ಅರ್ಥ ಆಗ್ತಾಯಿಲ್ಲ. ಈಗ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥ ಯಾವೊಂದು ಸಿನಿಮಾಗಳು ಕೂಡ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ತುಂಬ ತೊಂದರೆಯಲ್ಲಿ ಬಂದಂಥ ಈ ಸಿನಿಮಾ, ಆಗ ಸೋಲನ್ನು ಕಂಡಂತಹ ಈ ಸಿನಿಮಾ ಈಗ ಬಂದು ಈಗಿನ ಪೀಳಿಗೆಗೆ ಎಷ್ಟರ ಮಟ್ಟಿಗೆ ಅದು ಅವರನ್ನು ಸ್ವೀಕಾರ ಮಾಡುತ್ತೆ ಅನ್ನೋದಿದೆಯಲ್ಲ, ಅಥವಾ ಆ ಸಿನಿಮಾವನ್ನು ಎಷ್ಟರ ಮಟ್ಟಿಗೆ ಈಗಿನ ಕಾಲಘಟ್ಟದ ಯುವಕರು ಅಪ್ಕೊಳ್ತಾರೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಯಾಕಂದರೆ ಈಗ ಈ ಸಿನಿಮಾ ಏನಾದರೂ ರಿಲೀಸ್ ಆದರೆ ಹೆಚ್ಚು ಕಮ್ಮಿ 11 ಲಕ್ಷದ ಹತ್ರ ಟಿಕೆಟ್ ಸೇಲ್ ಆಗಬೇಕು. 10ರಿಂದ 11 ಲಕ್ಷ ಟಿಕೆಟ್ ಸೇಲ್ ಆಗಲೇಬೇಕು. ಹೆಚ್ಚು ಕಮ್ಮಿ ಒಂದು ಟಿಕೆಟಿನ ಬೆಲೆ ₹180 ಇರಬೇಕು. ಆಗ ಮಾತ್ರ ಅವರು ಆಗ ಹಾಕಿದಂಥ ಸಿನಿಮಾ ಬಜೆಟು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈಗ ಸಾಧ್ಯನಾ ಗೊತ್ತಿಲ್ಲ. ಅದೇನೇ ಇದ್ದರೂ ಕೂಡ ಈಗ ಈ ಸಿನಿಮಾವನ್ನು ಮತ್ತೆ ನೋಡಬೇಕು ಅಂಥೇಳಿ ಒಂದಷ್ಟು ಜನ ಆಸೆ ಪಡ್ತಾ ಇದ್ದಾರೆ. ಆದರೆ ಕ್ರೇಜಿ ಸ್ಟಾರ್ ಮಾತ್ರ ಎಲ್ಲೂ ಕೂಡ ಈ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದಷ್ಟು ಕಾಮೆಂಟ್ ಕೂಡ ಬರ್ತಾ ಇದೆ. ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಎಂತೆಂಥ ಸಿನಿಮಾವನ್ನು ಕೊಟ್ಟರು, ಕನ್ನಡ ಚಿತ್ರರಂಗವನ್ನು ಆಗ ಯಾವ ಮಟ್ಟಕ್ಕೆ ಆಳ್ತಾ ಇದ್ದರು. ರಣಧೀರ, ಪ್ರೇಮಲೋಕ, ಅಂಜದ ಗಂಡು, ಯುದ್ಧಕಾಂಡ, ಯುಗಪುರುಷ, ಹೇಳ್ತಾ ಹೋದರೆ ರಾಮಾಚಾರಿ, ಹಳ್ಳಿ ಮೇಷ್ಟ್ರು, ಈ ಥರದ ಒಂದು ಸಿನಿಮಾಗಳನ್ನು ಕೊಟ್ಟರು. ಸೂಪರ್ ಹಿಟ್ಟು ಸಿನಿಮಾಗಳನ್ನು ಕೊಡುವ ಮೂಲಕ ಕನ್ನಡ ಚಿತ್ರರಂಗವನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕೀರ್ತಿ ಕೂಡ ರವಿಚಂದ್ರನ್ ಅವ್ರಿಗೆ ಇತ್ತು. ಆದರೆ ಶಾಂತಿ ಕ್ರಾಂತಿ ಮಾತ್ರ ಅವ್ರು ಅಂದ್ಕೊಂಡಂಗೆ ಆಗಲಿಲ್ಲ. ಸೊ ಆ ಸಿನಿಮಾದ ಮೂಲಕ ಸೋಲನ್ನು ಕಂಡಂಥ ಅವರು ಬರೋಬ್ಬರಿ 15 ವರ್ಷಗಳ ಕಾಲ ಆ ಸಾಲ ತೀರಿಸಲಿಕ್ಕೆ ಒದ್ದಾಡಿದರು. ಈಗ ಮತ್ತೆ ಸಿನಿಮಾವನ್ನು ಧ್ಯಾನಿಸುವ, ಸಿನಿಮಾವನ್ನೇ ಜಪಿಸುವಂಥ ರವಿಚಂದ್ರನ್ ಮುಂದೊಂದು ದಿನ ನನ್ನ ಸಿನಿಮಾವನ್ನು ನೀವು ನೋಡ್ತೀರಿ, ಅಪ್ಕೊಳ್ತೀರಿ, ನುಗ್ಗಿ ಬರ್ತೀರಿ ಅನ್ನೋ ಭರವಸೆಯಲ್ಲೇ ಇದ್ದಾರೆ. ಸೊ ಅಂಥದ್ದೊಂದು ಪ್ರಯತ್ನ ಮತ್ತೆ ಶಾಂತಿ ಕ್ರಾಂತಿ ಮೂಲಕ ಯಾಕೆ ಆಗಬಾರ್ದು ಅನ್ನೋದು ಒಂದಷ್ಟು ಸಿನಿಮಾ ಪ್ರೇಮಿಗಳ ಮಾತು. ಹಾಗಾಗಿ ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗಬೇಕು ಅನ್ನೋದು ಎಲ್ಲರ ಒಕ್ಕರಲ ಒತ್ತಾಯ, ಅಭಿಪ್ರಾಯ. ಇದು ಪ್ರೀತಿಯ ಮಾತು ಅಷ್ಟೇ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮೇಲೆ ಇರ್ತಕ್ಕಂಥ ಪ್ರೀತಿ, ಕಾಳಜಿಯಿಂದ ಹೇಳ್ತಕ್ಕಂಥ ಮಾತು ಅಷ್ಟೇ. ಆದರೆ ಈಗ ಆ ಸಿನಿಮಾ ರಿಲೀಸ್ ಆಗಬೇಕಂದ್ರೆ ಎಷ್ಟು ಖರ್ಚು ಮಾಡಬೇಕು, ಒಂದಷ್ಟು ಸಣ್ಣ ಪುಟ್ಟ ಕಲರಿಂಗ್ ಮಾಡಬೇಕು, ಒಂದಷ್ಟು ರಿಲೀಸ್ಗೆ ಓಡಾಟ ನಡೆಸಬೇಕು, ಪ್ರಚಾರ ಮಾಡಬೇಕು, ಥಿಯೇಟ್ರು ಸೆಟಪ್ ಮಾಡಬೇಕು, ಹೀಗೆಲ್ಲ ಖರ್ಚಿರ್ತದೆ. ಇಂತಹ ಕಾಂಪಿಟೇಷನ್ ಯುಗದಲ್ಲಿ ಮತ್ತೆ ಶಾಂತಿ ಕ್ರಾಂತಿ ಬರುತ್ತಾ, ಬಂದರೆ ಜನ ಅದನ್ನು ನೋಡ್ತಾರಾ? ಇಷ್ಟಕ್ಕೂ ರವಿಚಂದ್ರನ್ ಅವರಿಗೆ ಆ ಸಿನಿಮಾದ ಮೇಲೆ ಮತ್ತೆ ರಿಲೀಸ್ ಮಾಡಬೇಕು ಅನ್ನೋ ಆಸಕ್ತಿ ಇದೆಯಾ? ಇದು ಬಹಳ ಮುಖ್ಯ. ಎಲ್ಲ ಒಂದು ಕಡೆ ಅವ್ರ ಮಗ ಹೇಳಿದ್ದ ಮಾತು, ಸೊ ಅದನ್ನು ಯಾಕೆ ಮತ್ತೆ ರಿಲೀಸ್ ಮಾಡಬೇಕು, ಅದು ಮುಗಿದು ಹೋದ ಅಧ್ಯಾಯ ಅನ್ನೋ ರೀತಿ ಕೂಡ ಎಲ್ಲೋ ಹೇಳಿದ್ದು ಒಂದಷ್ಟು ಸುದ್ದಿ ಓಡಾಡಿತ್ತು. ಇದು ಎಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಆದರೆ ರವಿಚಂದ್ರನ್ ಮಾತ್ರ ಎಲ್ಲೂ ಕೂಡ ಈ ಬಗ್ಗೆ ಹೇಳಿಲ್ಲ. ಈ ಸಿನಿಮಾದ ಹಾಡಾಗಿರಲಿ, ಸಿನಿಮಾದ ಕಥೆ ಆಗಿರಲಿ, ಮೇಕಿಂಗ್ ಆಗಿರಲಿ ತುಂಬ ಅದ್ಭುತವಾಗಿ ಮೂಡಿಬಂದಿತ್ತು. ಬಹುಶಃ ಎಲ್ಲರ ಒತ್ತಾಯದ ಮೇಲೆ ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆದರೆ ಕನ್ನಡಿಗರು ನಿಜಕ್ಕೂ ಮತ್ತೆ ಕೈ ಹಿಡಿತಾರೆ ಅನ್ನೋದು ಬಲವಾದ ಭರವಸೆ ಇದೆ. ಸೊ ಅಲ್ಲಿವರೆಗೆ ಕಾದು ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.